ತಾವು ಪ್ರೀತಿಸಿದ ಯುವಕ ಅಥವಾ ಯುವತಿಯನ್ನ ಮದುವೆಯಾಗುವ ಯೋಗ ಎಲ್ಲರಿಗೂ ಸಿಗೋದಿಲ್ಲ. ಒಂದು ವೇಳೆ ಸಿಕ್ಕರೆ ಅವರಂಥ ಅದೃಷ್ಟವಂತರು ಈ ಭೂಮಿ ಮೇಲೆ ಮತ್ತಾರೂ ಇಲ್ಲ. ಎಲ್ಲ ಲವ್ ಸ್ಟೋರಿಗಳು ಯಶಸ್ವಿ ಆಗುತ್ತವೆ ಅಂತ ಹೇಳೋಕ್ಕೂ ಕೂಡ ಆಗೋದಿಲ್ಲ. ಆದರೆ ರಾಯಚೂರಿನಲ್ಲಿ ವಿಭಿನ್ನ ಲವ್ ಸ್ಟೋರಿ ಒಂದು ಈಗ ಬೆಳಕಿಗೆ ಬಂದಿದೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಈಚನಾಳ ಗ್ರಾಮದ ರಮೇಶ್ ಹಾಗೂ ಯಶೋಧ ಹೈಸ್ಕೂಲ್ನ ಫ್ರೆಂಡ್ಸು. ಅದಾದ ಬಳಿಕ ಕಾಲೇಜಿನಲ್ಲಿದ್ದಾಗ ಇಬ್ಬರ ಮಧ್ಯೆ ಒಂದು ಲವ್ ಶುರುವಾಗುತ್ತೆ. 6 ವರ್ಷದಿಂದ ಲವ್ ಮಾಡಿರ್ತಾರೆ. ಸೊ ಯಶೋಧಾಗಿ 18 ವರ್ಷ ಆಗಲಿ ಅಂಥೇಳಿ ಪಾಪ ಹುಡುಗ ಅಂದರೆ ರಮೇಶ್ 6 ವರ್ಷ ತಡೆದಿರ್ತಾನೆ. ಆಕೆಗಾಗಿ ಓದನ್ನು ಅರ್ಧಕ್ಕೆ ಬಿಟ್ಟು ಕಾರು ಚಾಲಕನಾಗಿ ಆತ ಕೆಲಸ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಈ ಮಧ್ಯೆ ಕಳೆದ 15 ದಿನಗಳ ಹಿಂದೆ ಅಷ್ಟೇ ಸಿಂಧನೂರಿನಲ್ಲಿ ಇಬ್ಬರು ಖುಷಿಯಾಗಿ ರಿಜಿಸ್ಟರ್ ಮ್ಯಾರೇಜನ್ನು ಮಾಡಿಕೊಂಡಿರ್ತಾರೆ. ಮದುವೆಯಾದ ಬಳಿಕ ರಮೇಶ್ ಹಾಗೂ ಯಶೋಧ ಇತ್ತ ಬೆಂಗಳೂರಿಗೆ ಬಂದು ಜೀವನವನ್ನು ಮಾಡ್ತಿರ್ತಾರೆ. ಈ ಮಧ್ಯೆ ಲಿಂಗಸಗೂರು ಠಾಣೆಗೆ ಯಶೋಧ ಕುಟುಂಬಸ್ಥರಿಂದ ನಾಪತ್ತೆ ದೂರು ನೀಡಲಾಗುತ್ತೆ. ಆ ಬಳಿಕ ರಮೇಶ್ಗೆ ಲಿಂಗಸಗೂರು ಪೊಲೀಸರು ಕರೆಯನ್ನು ಮಾಡಿ ವಿಚಾರಣೆಗೆ ಬರಬೇಕು ಅಂತೇಳಿ ಠಾಣೆಗೆ ಕರೆಸಿರ್ತಾರೆ. ರಿಜಿಸ್ಟರ್ ಮ್ಯಾರೇಜ್ ಆದರೂ ಕೂಡ ಯಶೋಧಾಳನ್ನ ಆಕೆಯ ಪೋಷಕರ ಜೊತೆ ಕಳುಹಿಸಿಕೊಟ್ಟಿರ್ತಾರೆ. ಪೊಲೀಸರು ಸ್ಥಳೀಯ ಜನಪ್ರತಿನಿಧಿಗಳೊಬ್ಬರ ಒತ್ತಡಕ್ಕೆ ಮಣಿದು ಹೀಗೆ ಮಾಡಿದ್ದಾರೆ ಅಂಥೇಳಿ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸದ್ಯ ಈಗ ರಮೇಶ್ ನ್ಯಾಯಕ್ಕಾಗಿ ಅಲೆದಾಡ್ತಾ ಇದ್ದಾನೆ.